ಜಿ ಶಂಕರ್ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವಂತಹ ಕುಮಾರಿ ಪ್ರೀತಿ ಶೆಟ್ಟಿ ಯುವನಿಧಿ ಯೋಜನೆಯ ತಮ್ಮ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಮಂಡಿಸಲಿದ್ದಾರೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಫಲಾನುಭವಿಗಳೇ, ಎಲ್ರಿಗೂ ವಂದಿಸಿಕೊಳ್ಳುತ್ತಾ ಮೊದಲನೇದಾಗಿ ಈ 5 ಗ್ಯಾರಂಟಿಗಳನ್ನ ನಮಗೆ ಕೊಡುಗೆಯಾಗಿ ಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ನಂತರ ನಾನಿವತ್ತು 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಆದಂತಹ ಯುವ ನಿಧಿ ಅನ್ನುವಂತಹ ಒಂದು ಯೋಜನೆಯ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಆಕ್ಚುಲಿ ಯುವ ನಿಧಿ ಅನ್ನುವಂಥದ್ದು ಆಫ್ಟರ್ ದ ಡಿಗ್ರಿ ಆರ್ ಡಿಪ್ಲೊಮೊ ವಾಟ್ ನೆಕ್ಸ್ಟ್ ಅಂತ ಎಲ್ಲ ಸ್ಟೂಡೆಂಟ್ಸಿಗೂ ಅದು ಕಾಡುತ್ತೆ. ಏನಾಗುತ್ತೆ ಅಂದ್ರೆ ಎಲ್ರು ಆಫ್ಟರ್ ದ ರಿಸಲ್ಟ್ ಒಂದು ಬಂದಾದ್ಮೇಲೆ ಎಲ್ರು ಸ್ಟಾರ್ಟ್ ಮಾಡ್ತಾರೆ, ಜಾಬ್ ಸಿಗ್ತಾ, ಜಾಬ್ ಆಯ್ತಾ, ಆ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಕೆಲವರಿಗೆ ಓಕೆ ಜಾಬ್ ಸಿಗ್ತದೆ, ಎಲ್ರಿಗೂ ಜಾಬ್ ಸಿಗಲ್ಲ, ಕೆಲವರಿಗೆ ಲೇಟ್ ಆಗಿ ಸಿಗ್ತದೆ. ಆ ಒಂದು ಮಾನಸಿಕ ಒತ್ತಡ ಏನಿದೆ. ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅದನ್ನ ಈ ಯುವ ನಿಧಿ ಅನ್ನುವಂತಹದ್ದು ಕಡಿಮೆ ಮಾಡುತ್ತೆ ಅಂತ ಹೇಳ್ಬಹುದು, ಈಗ ಮಾಡಿದೆ ಅಂತಾನು ಹೇಳ್ಬಹುದು. ಯಶಸ್ವಿಯಾಗಿ ಏನು ಆ ಯೋಜನೆ ವರ್ಕ್ ಆಗ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಜಿ ಶಂಕರ್ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವಂತಹ ಕುಮಾರಿ ಪ್ರೀತಿ ಶೆಟ್ಟಿ ಯುವನಿಧಿ ಯೋಜನೆಯ ತಮ್ಮ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಮಂಡಿಸಲಿದ್ದಾರೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಫಲಾನುಭವಿಗಳೇ, ಎಲ್ರಿಗೂ ವಂದಿಸಿಕೊಳ್ಳುತ್ತಾ ಮೊದಲನೇದಾಗಿ ಈ 5 ಗ್ಯಾರಂಟಿಗಳನ್ನ ನಮಗೆ ಕೊಡುಗೆಯಾಗಿ ಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ನಂತರ ನಾನಿವತ್ತು 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಆದಂತಹ ಯುವ ನಿಧಿ ಅನ್ನುವಂತಹ ಒಂದು ಯೋಜನೆಯ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಆಕ್ಚುಲಿ ಯುವ ನಿಧಿ ಅನ್ನುವಂಥದ್ದು ಆಫ್ಟರ್ ದ ಡಿಗ್ರಿ ಆರ್ ಡಿಪ್ಲೊಮೊ ವಾಟ್ ನೆಕ್ಸ್ಟ್ ಅಂತ ಎಲ್ಲ ಸ್ಟೂಡೆಂಟ್ಸಿಗೂ ಅದು ಕಾಡುತ್ತೆ. ಏನಾಗುತ್ತೆ ಅಂದ್ರೆ ಎಲ್ರು ಆಫ್ಟರ್ ದ ರಿಸಲ್ಟ್ ಒಂದು ಬಂದಾದ್ಮೇಲೆ ಎಲ್ರು ಸ್ಟಾರ್ಟ್ ಮಾಡ್ತಾರೆ, ಜಾಬ್ ಸಿಗ್ತಾ, ಜಾಬ್ ಆಯ್ತಾ, ಆ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಕೆಲವರಿಗೆ ಓಕೆ ಜಾಬ್ ಸಿಗ್ತದೆ, ಎಲ್ರಿಗೂ ಜಾಬ್ ಸಿಗಲ್ಲ, ಕೆಲವರಿಗೆ ಲೇಟ್ ಆಗಿ ಸಿಗ್ತದೆ. ಆ ಒಂದು ಮಾನಸಿಕ ಒತ್ತಡ ಏನಿದೆ ಅದನ್ನ ಈ ಯುವ ನಿಧಿ ಅನ್ನುವಂತಹದ್ದು ಕಡಿಮೆ ಮಾಡುತ್ತೆ ಅಂತ ಹೇಳ್ಬಹುದು, ಈಗ ಮಾಡಿದೆ ಅಂತಾನು ಹೇಳ್ಬಹುದು. ಯಶಸ್ವಿಯಾಗಿ ಏನು ಆ ಯೋಜನೆ ವರ್ಕ್ ಆಗ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.